ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವುದರಿಂದ ಜನರು ತಮ್ಮ ಆರೋಗ್ಯದ ಕಾಳಜಿ ವಹಿಸಿ. ನಗರದ ತಮ್ಮ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ. ನಗರದಲ್ಲಿ ಬಿಸಿಲಿನ ತಾಪ ದಿನದಿನಕ್ಕೆ ಹೆಚ್ಚಾಗುತ್ತಿರುವುದರಿಂದ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಹೇಳಿದರು. ದಿನಾಂಕ 29/4/2024 ಮಧ್ಯಾಹ್ನ 2 ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕು ಆಡಳಿತ ಸೌಧದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿ, ಬಿಸಿಲಿನ ತಾಪ ದಿನದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ವಹಿಸಲು ಜನರಿಗೆ ತಿಳಿಸಿದರು. ತಾಲೂಕಿನಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. ಇದು ಹೀಗೆ ಇನ್ನು ಮುಂದುವರೆಯಲಿದ್ದು, ಜನರು ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಯವರೆಗೆ ಈ ಸಮಯದಲ್ಲಿ ಹೆಚ್ಚಾಗಿ ಹೊರಗಡೆ ತಿರುಗಾಡಬಾರದು ಮತ್ತು ಹೊರಗಡೆ ಹೋಗುವಾಗ ತೆಳುವಾದ ಬಟ್ಟೆ ಹಾಗೂ ಕಾಟನ್ ಬಟ್ಟೆಯನ್ನು ಹಾಕಿಕೊಂಡು ಹೋಗಬೇಕು. ಆದಷ್ಟು ತಂಪಾದ ಹಣ್ಣಿನ ರಸ, ಮಜ್ಜಿಗೆ ಹಾಗೂ ಎಳೆನೀರನ್ನು ಹೆಚ್ಚಾಗಿ ಸೇವಿಸಬೇಕೆಂದು ಅವರು ಮಾತನಾಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ತಮಗೆ ಗೊತ್ತಿರುವಂತೆ ಈಗಾಗಲೇ ಬಹಳಷ್ಟು ಬಿಸಿಲಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಈ ಬಿಸಿಲಿನ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ವಿಶೇಷವಾಗಿ ಮಕ್ಕಳಲ್ಲಿ, ವಯೋವೃದ್ಧರಲ್ಲಿ ಮತ್ತು ಇದರ ಎಲ್ಲ ಜನರಲ್ಲಿಯೂ ಕೂಡ ಮತ್ತು ಇವನ್ ಪ್ರಾಣಿಗಳಿಗೂ ಕೂಡ ಬಹಳ ಒಂದು ಗಂಭೀರವಾದ ಸಮಸ್ಯೆಯನ್ನು ತರುವಷ್ಟರ ಮಟ್ಟಿಗೆ ಈ ಬಿಸಿಲಿನ ಬೇಗೆ ಕಾಡ್ತಾ ಇದೆ. ಈ ಹಂತದಲ್ಲಿ ನಾವು ನಿಮಗೆ ಮನವಿ ಮಾಡ್ಕೊಳ್ಳೋದಂದ್ರೆ, ಈಗಾಗಲೇ ಹೀಟ್ ವೇವ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದ ಮತ್ತು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದನೂ ಕೂಡ ಸಾಕಷ್ಟು ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಆ ಸೂತ್ರಗಳ ಪೈಕಿ ತಾವು ಒಂದೇನಪ್ಪಾ ಅಂದ್ರೆ, ಈ ಬಿಸಿಲಿನಲ್ಲಿ 12 ಗಂಟೆಯಿಂದ ಸಾಧ್ಯವಾದಷ್ಟು 3-4 ಗಂಟೆವರೆಗೂ ಹೊರಗಡೆ ನೇರವಾಗಿ ಬಿಸಿಲಿನಲ್ಲಿ ಏನು ಕೆಲಸ ಮಾಡೋದಿರ್ತದೆ ಅದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡ್ಬೇಕಂತ ಮೊದಲನೇದಾಗಿ ನಾವು ಸಲಹೆಯನ್ನು ಕೊಡ್ತೀವಿ. ಅದಾದ ನಂತರ ಅನಿವಾರ್ಯವಾಗಿ ತಾವು ಬಿಸಿಲಿನಲ್ಲಿ ಇದ್ರೆ ಸಾಧ್ಯ ಆದಷ್ಟು ಏನಾದರೂ ಕಾಟನ್ ಬಟ್ಟೆಗಳನ್ನ ಹಾಕೊಳ್ಬೇಕು ಮತ್ತು ನೆರಳಿನ ವ್ಯವಸ್ಥೆಯನ್ನ ಮಾಡಿಕೊಂಡು ಸಾಧ್ಯವಾದಷ್ಟು ಅಂತ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ಮತ್ತು ಮುಖ್ಯವಾಗಿ ಈ ಹೀಟ್ ವೇವ್ ಅನ್ನ ತಡ್ಕೊಳ್ಳೋಕೆ ನಮಗೆ ಹೈಡ್ರೇಷನ್ ಬಹಳ ಮುಖ್ಯ. ಹೀಗಾಗಿ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ತಾವು ಸನ್ಸ್ಟ್ರೋಕ್ಗೆ ಒಳಗಾಗ್ಬೋದು, ಮುಚ್ಚೆ ಹೋಗ್ಬೋದು, ಭಾರಿ ಗಂಭೀರದ ಸಮಸ್ಯೆ, ಆರೋಗ್ಯದ ಸಮಸ್ಯೆಯನ್ನು ಎದುರಿಸಬಹುದು ಅಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿದಿನಕ್ಕೆ ನೀವು ಕನಿಷ್ಠ ಗಂಟೆಗೆ ಒಂದು ಸರಿನೂ ಮಿನಿಮಮ್ ಒಂದು ಅರ್ಧ ಲೀಟರ್ದಷ್ಟು ನೀರು ಕುಡಿತಾ ಇರಬೇಕು. ಡಿಹೈಡ್ರೇಷನ್ಗೆ ಒಳಗಾಗದಂತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದು ಮತ್ತು ಎಳೆನೀರು ಮತ್ತು ಅತಿಯಾದ ತಂಪು ಕಾರಕಗಳನ್ನು ಸೇವಿಸದೆ ನಾರ್ಮಲ್ ಆಗಿರ್ತಕ್ಕಂತಹ ನೀರು, ಎಳನೀರು, ಪಾನಕ, ಮಜ್ಜಿಗೆ ಇಂಥವುಗಳನ್ನ ಕುಡಿದು ಹೆಚ್ಚಿನ ರೀತಿಯಲ್ಲಿ ದೇಹವನ್ನ ಹೈಡ್ರೇಟೆಡ್ ಆಗಿ, ಅಂದ್ರೆ ನೀರಿನ ಪ್ರಮಾಣ ಹೆಚ್ಚಿಗೆ ಇರುವಾಗ ನೋಡ್ಕೋಬೇಕು. ಮತ್ತು ಬಹಳಷ್ಟು ಹೀಟ್ ಜನರೇಟ್ ಆಗ್ತಕ್ಕಂಥ ಆಹಾರಗಳಿಂದ ತಾವು ಸಾಧ್ಯವಾದಷ್ಟು ಅದನ್ನ ಕಡಿಮೆ ಸೇವಿಸಬೇಕಂತ ಕೇಳ್ತೀವಿ. ಮತ್ತು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಮಕ್ಕಳಲ್ಲಿ ಈ ತಿಳುವಳಿಕೆ ಇರೋದಿಲ್ಲ, ಅವರು ನೀರನ್ನ ಕಡಿಮೆ ಕುಡಿಯುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾಗರೂಕತೆಯಿಂದ ಅವರಿಗೆ ನೀರಿನ ಪ್ರಮಾಣವನ್ನು ಕೊಡಬೇಕು. ನೀರಿನ ಪ್ರಮಾಣವನ್ನು ಬಳಸಲಿಕ್ಕೆ ನೀವು ಮುತುವರ್ಜಿ ವಹಿಸಬೇಕು. ವಯಸ್ಕರಿಗೂ ಕೂಡ, ವಯೋವೃದ್ಧರಿಗೂ ಕೂಡ ಅವರಿಗೆ ಯಾವುದೇ ರೀತಿ ಈ ತರ ಆಗ್ಬಾರ್ದಂಗೆ ಅವೆಲ್ಲನೂ ನೋಡ್ಕೊಳ್ಬೇಕಾಗ್ತದೆ. ಸಾಧ್ಯವಾದಷ್ಟು ಹಣ್ಣುಗಳನ್ನು ಸೇವಿಸುವುದು, ಹಣ್ಣಿನ ಜ್ಯೂಸ್ಗಳನ್ನು ಸೇವಿಸಬಹುದು ಮತ್ತು ಎಳನೀರು ಇಂಥವುಗಳನ್ನು ಮಾಡಬೇಕು. ಹೊರತಾಗಿ ಅತಿಯಾದ ತಂಪು ಕಾರಕಗಳನ್ನು ಸೇವಿಸಿ ಅದು ಮತ್ತೆ ಬೇರೆ ಬೇರೆ ಕಾರಣ ಆರೋಗ್ಯದ ಸಮಸ್ಯೆಗಳನ್ನು ತರ್ತದ. ಇದ್ರ ಬಗ್ಗೆನೂ ಕೂಡ ಎಲ್ಲರೂ ಗಮನ ವಹಿಸ್ಬೇಕಂತ ಹೇಳಿ, ಈ ಸನ್ನಿವೇಶ ಇನ್ನೂ 1 ತಿಂಗಳಿಗಿಂತ ಹೆಚ್ಚಿಗೆ ಅವಧಿ ಇರ್ತದೆ. ಈ ಅವಧಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಆರೋಗ್ಯ ಕಡೆಗೆ ಹೆಚ್ಚಿನ ಲಕ್ಷ್ಯ ಕೊಡಬೇಕಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ.